ಒಂಟಿ ಸಲಗತ್ ಹೊಂಟಿಲ್ಲ ನಾ ಕರ್ನಾಟಕದಾಗ. ಇವತ್ತು ಈ ಜನರಿಗೆ ಒಂದು ಜಾಗೃತಿ ಬಂದೈತಿ ರಾಜ್ಯದಾಗ. ಹೆಂಗ್ ಜಾಗೃತಿ ಬಂದೈತೆ ಅಂದ್ರೆ ಸಣ್ಣ ಹುಡುಗರು ಅದೆಲ್ಲ ನಿಮ್ಗೆಲ್ಲ ಗಾಬರಿ ಅನಿಸ್ಬೋದು. ಯಾವ ನೋಡ್ರಿ ನಾವು ಬಿಜಾಪುರದವ ಮಂಡ್ಯ ಮೈಸೂರಿನಾಗ ನಮ್ ಈ ಕಡೆ ಲೀಡರ್ಗಳು ಯಾರನ್ನ ಒಪ್ಪಾರೇನ್ರಿ? ರಾಮಕೃಷ್ಣ ಹೆಗಡೆ ಒಪ್ಪಾರ, ಜೆ.ಎಚ್. ಪಟೇಲ್ ಒಪ್ಪಾರ, ಯಾರನ್ನೂ ಒಪ್ಪಿದ್ರಿ, ಯಡಿಯೂರಪ್ಪನ ಒಪ್ಪಾರ, ಯಾರೋ ಕಡೆಯವ್ರು ಒಪ್ಪಿದ್ದಿಲ್ಲ. ಫಸ್ಟ್ ಮನುಷ್ಯ ನಾನು ಇವತ್ತು ಇಡೀ ಕರ್ನಾಟಕದಲ್ಲಿ ಜನರಿಗೆ ಎಲ್ಲಾ ಭಾಗದಲ್ಲಿ ಒಪ್ಪುವಂತ ಒಂದು ಮದ್ದೂರಿನಾಗದಲ್ಲಿ ನಮ್ಮ ಅಪ್ಪಗೋರು ಕೂತಾರ ನೋಡುವ ಔಷಧಕ್ಕೆ ಲಿಂಗಾಯತರಲ್ಲಿ ಮಂಡ್ಯದಾಗ ಎಲ್ಲ ಲಿಂಗಾಯತರ ಮನೆಯೂ ಇಲ್ಲಲ್ಲಿ ಅಷ್ಟಾಲ್ಲಿ ಸಹಿತ ನಮ್ಮ ಕುಮಾರಸ್ವಾಮಿ ಗಾಬರಿ ಆಗ್ಯಾರ. ಏನಣ್ಣ ಇಲ್ಲೇನು ಬಂದು ದುಡ್ಡು ಎಬ್ಸಿ ನಮ್ಮಲ್ಲಿ ಯಾಕಪ್ಪ ಅಂದ್ರ ಇದಕ್ಕೆ ಯಾಕೆ ನಮ್ಮ ಯುವಕರಲ್ಲಿ ಜಾಗೃತಿ ಆಗೈತಂದ್ರ ನಮ್ಮ ಹಿಂದೂ ಸಮಾಜ ತುಳಿಯುವಂತ ಕೆಲಸ ಏನ್ ನಡೆದಲ್ಲ, ನಮ್ಗೆ ಅಪಮಾನ ಮಾಡೋದು, ಗಣಪತಿ ಕೂಡಿಸಲಾರ್ದಂಗೆ ಮಾಡೋದು, ಕಲ್ಲು ಹೋಗಿದ್ದು, ಶ್ರೀರಾಮನ ಮೆರವಣಿಗೆ ಮೇಲೆ ಕಲ್ಲು ಹೋಗಿದ್ದು, ಈ ರೀತಿ ಏನು ನಮ್ಮ ಆಮೇಲೆ ಯಾರಿಗಾರ ಕಲ್ಲು ಹೋಗಿದೀವಿ ಅಂದ್ರಿ ಬಿಡ್ರಲ್ಲಕ್ಕ. ಹೀಗೆ ಒಬ್ಬೊಬ್ರು ಬಂದಿರ್ತಾರೆ ಬಿಡ್ರಿ ನೋಡ್ರಿ ಒಳಗ ಯಾರ ನಾವು ಏನಾರ ಅವ್ರ ಇದ್ರ ಮ್ಯಾಗ ಏನಾರ ಜಾತ್ರೆ ಆಗದ ಕಲ್ಲು ಹೋಗೋದು ಏನು ಉರ್ಸೋದು ಪಡಿಸಿದಾಗ ಮತ್ತೆ ಗಣಪತಿ ಮ್ಯಾಗ ಕಲ್ಲು ಹೋಗಿರ್ತಾರ. ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು? ಹೂವು ಹಾಕಿದ್ರಲ್ಲ ಅದು ರೆಡಿ ಇಡ್ಬೇಕೆಲ್ಲ ಪೊಲೀಸ್ ಸ್ಟೇಷನ್ ಮುಂದೆ. ಯಾರೇ ದೇಶಿ ವಿರುದ್ಧ ಕೆಲಸ ಮಾಡಿದ್ರೆ, ರಾಮನ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ, ಚೆನ್ನಮ್ಮನ ಸಂಗೊಳ್ಳಿ ರಾಯಣ್ಣ ಮೆರವಣಿಗೆ ಮ್ಯಾಗ ಕಲ್ಲು ಹೋಗಿದ್ರೆ JCB ರೆಡಿ. ಯಾಕಪ್ಪ ಅಂದ್ರ ಇವತ್ತು ಉತ್ತರ ಪ್ರದೇಶ ಶಾಂತಿ ಯಾಕಾಗೈತೆ ಅಂದ್ರೆ JCB ಐತೈತೆ. ಅದಕ್ಕ ಮುಂದಿನ ದಿವಸ ನಮ್ಮ ದಿವಸದ 28 ಕೆಲವೊಂದು ಮಂದಿ ಹೇಳ್ತಾರ ಸ್ವಯಂ ಘೋಷಿತ ಮುಖ್ಯಮಂತ್ರಿ ಅಂತ. ಹೌದಪ್ಪ, ಸ್ವಯಂ ಘೋಷಿತನೇ ಇದ್ದೀನಿ. ನೋಡಲ್ಲ ಸ್ವಯಂ ಘೋಷಿತ ಅನ್ನುವಂಥದ್ದು ಶಬ್ದ ಜನ ಇವತ್ತು ತೆಗೆದಾಕ್ತಾರ. ಅದಕ್ಕೆ ನೀವು ಯಾರೋ ತಲೆ ಕೆಡಿಸೋಬೇಡ್ರಿ, ನೀವು ಒಳ್ಳೆ ಕೆಲಸ ಮಾಡ್ರಿ. ಈಗ ನಾನು ಹೊಂಟಿಲ್ಲ, ಒಬ್ಬನೇ ಒಂಟಿ ಸಲಗತ್ ಹೊಂಟಿಲ್ಲ ನಾ ಕರ್ನಾಟಕದಾಗ. ಮೊನ್ನೆ ಬಾಗಲಕೋಟ್ನಾಗ 4 ಮಾಜಿ ಮುಖ್ಯಮಂತ್ರಿಗಳು ಕರೆದ ಸಭೆಗಳು 200 ಮಂದಿ ಕೊಟ್ಟಿದ್ದಿಲ್ಲ. ನಾವು ಹೋದಾಗ 2,000 ಮಂದಿ ಕೊಟ್ಟಿದ್ರಪ್ಪ. ಆ ಹಾಲೇ ತುಂಬಿದ್ದಿಲ್ಲ ಮೊನ್ನೆ ನೋಡ್ರೆ. ಹಿಂದಿನ ದಿವಸ 4 ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಕೂಡಿ ಹೋದ್ರೆ 1,000 ಮಂದಿ ಇದ್ದಿಲ್ಲ ಕಮಿಟಿಗೆ. ನಾವು ಹೋದಾಗ 5-6 ಮಂದಿ ಸುಮ್ ಸೇರ್ತಾರೆ. ಹುಚ್ಚು ಬಸನಗೌಡ ಹುಚ್ಚದ, ನಾವು ಏನಾರು ಮಾತಾಡ್ತಾನ ತಾನೇ ಮುಖ್ಯಮಂತ್ರಿ ಹುಚ್ಚ ಅಂದ್ರೆ ಯಾರಿಗೂ ಸುರುದು ಕಲ್ಲು ಹೋಗಿತಾರ. ಮಂದಿ ಸೇರ್ತಾರಂದ್ರ ನಿಮ್ದು ದಂಡಿಗೆ ಬಂದೈತಿ. ಇನ್ನು ನಮ್ಮ ಯುಗ ಚಾಲು ಆಗೋದ ಸಂಕೇತ ನೀವೆಲ್ಲ ಕೊಡ್ಲಾಕತ್ರಿ. ಕೇಸರಿ ಯುಗ ಚಾಲು ಆಗೋದು ಕರ್ನಾಟಕದಾಗ. ಅದಕ್ಕೆ ಬಂದ ವೇಳೆ ಗಟ್ಟಿಯಾಗಿರ್ರಿ, ಯಾರು ಏನು ಹೇಳಿದ್ರು ಕೇಳಬೇಡ್ರಿ. 2028ಕ್ಕೆ ನಮ್ದು ಗಚ್ಚ, JCB ಗಚ್ಚ, ನಮ್ಮ ರಿಸರ್ವೇಶನ್ ಗಚ್ಚ. ಎಲ್ಲ ಸಮಾಜಕ್ಕೆ, ಮತ್ತೆ ನಮ್ಮ ಒಂದೇ ಸಮಾಜ ಅಲ್ಲ, ಎಲ್ಲ ಸಮಾಜಕ್ಕೆ ಏನು ಅವ್ರೇನು 5% ಕೊಟ್ಟಾರಲ್ಲ ಅದನ್ನು ತೆಗೆದು ಒಗಿತೀವಿ. ದಲಿತರಿಗೆ, ಹಿಂದುಳಿದವರಿಗೆ, ಹಾಲು ಮತ ಎಲ್ಲರಿಗೆ ಹರಿದು ತಿಂದು ನಮ್ಮ ಮಕ್ಕಳು ಒಳ್ಳೇದಾಗಬೇಕು, ಒಬ್ಬ ಬಡವನ ಮಗನೂ ಒಳ್ಳೇದಾಗಬೇಕು, ಎಲ್ಲ ಬಡವ್ರಿಗೆ ಸಿಗ್ಬೇಕು ಮೀಸಲಾತಿ.